ಅಲಮೇಲ ಸಮೀಪ ದೇವಣಗಾಂವ್ ಹತ್ತಿರ 4 ಕಿಲೋಮೀಟರ್ ಡಾಂಬರೀಕರಣ ಕಳಪೆ ಕಾಮಗಾರಿ ಆಗಿರುವುದರಿಂದ ಸದಾಶಿವ ರಾಷ್ಟ್ರೀಯ ಹೆದ್ದಾರಿ ಇದು ಮಹಾರಾಷ್ಟ್ರ ಗಡಿಭಾಗದಲ್ಲಿ ಇರುವುದರಿಂದ ಗಾಣಗಾಪುರದಿಂದ ಪಂಢರಾಪುರಕ್ಕೆ ಹೋಗುವ ಮಾರ್ಗ ಇದು ಪ್ರಮುಖ ರಸ್ತೆಯಾಗಿರುತ್ತದೆ. ಆದ್ದರಿಂದ ಈ 4 ಕಿಲೋಮೀಟರ್ ಡಾಂಬರೀಕರಣವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈ ಭಾಗದ ಶಾಸಕರು ಅತಿ ಶೀಘ್ರದಲ್ಲಿ ಗಮನ ಹರಿಸಬೇಕು ಎಂದು ಬಸವರಾಜ್ ಹೂಗಾರ್ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು ಹೇಳಿದರು. ಮಾಜಿ ಶಾಸಕರಾದ ರಮೇಶ್ ಬೂಸನೂರರವರ ನೇತೃತ್ವದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಸಂದೇಶ ನೀಡಿದರು. ಕಲಬುರಗಿಯಿಂದ ವಿಜಯಪುರ 2 ಜಿಲ್ಲೆಗಳಿಗೆ ಹೊಂದಿಕೊಂಡಿದ್ದ ಪ್ರಮುಖ ರಾಜ್ಯ ಹೆದ್ದಾರಿಯಾಗಿದ್ದು 4 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಸಂಪೂರ್ಣ ಕಳಪೆಯಿಂದ ಕೂಡಿದೆ. ಇದಕ್ಕೆ ಸರಿಯಾದ ಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿ ಆಲಮೇಲ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ದತ್ತಾತ್ರೇಯ ಸೊನ್ನ, ಅಶೋಕ ಗಂಗನಹಳ್ಳಿ, ಮಹಂತಪ್ಪ ಗಂಗನಹಳ್ಳಿ, ಶರಣು ಯಲಾಜಿ, ಪ್ರವೀಣ ಗಾಣಿಗರಕಲ್ಲು, ಕಣಮೇಶ್ವರ, ಸಿದ್ದು ತಾವರಕೇಡ, ಬಸವರಾಜ ಬೂಸನೂರ, ಚನ್ನಯ್ಯ ಹಿರೇಮಠ, ಶ್ರೀಕಾಂತ್ ಬಾಲಾಶಯ, ಪ್ರವೀಣ ತಳವಾರ ದೌಲತ್, ಚೌಧರಿ ಸಿದ್ದಲಿಂಗ ಗಂಗನಹಳ್ಳಿ, ಅನೇಕ ಊರಿನ ಹಿರಿಯರು, ಯುವಕರು ಪಾಲ್ಗೊಂಡಿದ್ದರು. ಕೂಡಲೇ ಇದಕ್ಕೇನ ಮರು ಟೆಂಡರ್ ಕರಿತಿರೋ ಅಥವಾ ಯಾವ್ದಾರ ರೂಪದಲ್ಲಿ ನೀವು ಇದಕ್ಕೆ ಪೂರ ಕಿತ್ತು ಹೊಸದ್ ಹಾಕ್ತಿರೋ ಗೊತ್ತಿಲ್ಲ. ಇದಕ್ಕೆ ಪೂರ್ವಕವಾಗಿ ಒಳ್ಳೆ ಕೆಲಸ ಆಗಬೇಕು. ಇಲ್ಲಿ ಜನಪ್ರತಿನಿಧಿಗಳು ಏನ್ ಈ ಭಾಗದಲ್ಲಿ ಸುತ್ತಮುತ್ತ ಎಲ್ಲಾ ಪಕ್ಷದವರು ಇದಕ್ಕೆ ಗಮನಿಸುವಂತ ಕೆಲಸ ಮಾಡಿದಾರ. ಅವ್ರು ಏನ್ ಹೇಳಿದಾರ ಅಂತಂದ್ರೆ ಪೂರ್ವಕವಾಗಿ ಮನವಿ ಕೊಡೋಣ. ಇದಕ್ಕೆ ಸ್ಪಂದಿಸಿದ್ರ ಸರಿ, ಬರ್ಲಿಲ್ಲ ಅಂದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟ ಬರೋದಿನ. ಇವತ್ತು ಕೇವಲ ರಸ್ತೆ ತಡೆ ಮಾಡೀವಿ. ಬರೋ ದಿನದಲ್ಲಿ ನಾವು ಇವತ್ತು ಇಲ್ಲಿ ಇದೇ ರಸ್ತೆ ಮುಖಾಂತರ ನಾವು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಈ 4 ಕೋಟಿ ಅನುದಾನ ದುರ್ಬಳಕೆ ಆಗಿದ್ದನ್ನ ಖಂಡಿಸಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ, ಈ ಸಿಂದಗಿಯ ಶಾಸಕರು ಮತ್ತು ಇಲ್ಲಿ ಇರ್ತಕ್ಕಂಥ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟ್ಸ್ ಈ ಏನೇ ಆದ್ರೂ ಕೂಡ ಈ ದುರ್ವ್ಯವಸ್ಥೆಗೆ ತಾವೇ ಕಾರಣಕರ್ತರು. ಇದು ರಾಜ್ಯ ಸರ್ಕಾರದ ಒಂದು ಏನು ವಿಫಲತೆಗೆ ಇದು ಹಿಡಿದ ಕೈಗೆ ನಡೆಯಿದೆ. ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಿತ್ತು ಹೇಳಕ್ಕ, ಕೇಂದ್ರ ಸರ್ಕಾರದ ಕೊಟ್ಟಂತ ಬಜೆಟ್ ಅನ್ನು ಕೂಡ ನೀವು ರಾಜ್ಯ ಸರ್ಕಾರದಲ್ಲಿ ಸರಿಯಾಗಿ ನೀವು ಬಳಕೆ ಮಾಡ್ಕೊಂತಿಲ್ಲ. ಇದನ್ನ ತಾವು ವಿಚಾರ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕಾಮಗಾರಿ ನಡೆದೈತಿ. ಇದನ್ನ ಕುರಿತು ನಮ್ಮ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಇದು ಪೂರ್ತಿ ರಸ್ತೆ ಈಗ ಮಾಡಿ ಇನ್ನೂ ಕೂಡ 1 ವಾರ ಆಗಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ 1 ಕಿಲೋಮೀಟರ್ ಕಿತ್ತು ಹೋಗೈತೆ, 4 ಕಿಲೋಮೀಟರ್ ಒಳಗ. ಅದನ್ನ ನಾವು ಖಂಡಿಸಿ ಇವತ್ತು ದೇವಣಗಾಂವ ಗ್ರಾಮದ ಎಲ್ಲಾ ಹಿರಿಯರ ನೇತೃತ್ವದಲ್ಲಿ ನಮ್ಮ ನಾಯಕರಾದಂತಹ ದತ್ತುವಣ್ಣ ಸೊನ್ನವರ ಸಮ್ಮುಖದಲ್ಲಿ ಏನು ನಮ್ಮ ಪ್ರಮುಖರಿದ್ದಾರೆ, ಈ ಗ್ರಾಮದ ಪ್ರಮುಖರು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಒಂದು ಹೋರಾಟವನ್ನ ಮಾಡಿದ್ದೀವಿ. ಈ ಹೋರಾಟದ ಉದ್ದೇಶ ಇಷ್ಟೇ. ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು 100 ಜನ ನೀವು ಈಗ ಇಮಿಡಿಯೇಟ್ ಆಗಿ ತಾವು ಸಭೆಯನ್ನ ಕರೆದು ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಸರಿ ಮಾಡುವಂತ ವ್ಯವಸ್ಥೆ ಆದ್ರೆ ಸರಿ, ಆಗ್ಲಿಲ್ಲ ಅಂತಂದ್ರೆ ಮುಂಬರುವ ದಿನದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ರಮೇಶ್ ಬೂಸನೂರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹೋರಾಟಗಳನ್ನ ನಾವು ಆರಂಭಿಸ್ತೀವಿ. ಇದು ಕೇವಲ ನಿಮಗೆ ಸಾಂಕೇತಿಕವಾಗಿ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಇವತ್ತು ಈ ಹೋರಾಟವನ್ನ ಮಾಡಿದ್ದೀವಿ ಗ್ರಾಮಸ್ಥರ ನೇತೃತ್ವದಲ್ಲಿ. ಮುಂಬರುವ ದಿನದಲ್ಲಿ ಏನು ಈ 4 ಕಿಲೋಮೀಟರ್ ದುರುಪಯೋಗಪಡಿಸ್ಕೊಂಡಿದ್ದೀರಿ, ಇದನ್ನ ಕಳಪೆ ಕಾಮಗಾರಿಯ ವಿರುದ್ಧ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ. ಲೋಕಾಯುಕ್ತ ತನಿಖೆಗೂ ಕೂಡ ಹಾಕುವಂತ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಬರುವ ದಿನದಲ್ಲಿ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಕಳಕಳಿ ಇದ್ರ ಇದನ್ನ ಸರಿಪಡಿಸ್ಕೋಬೇಕು. ಇವತ್ತು ಇದನ್ನ ನೀವು ರಾಜ್ಯ ಸರ್ಕಾರದ ರಸ್ತೆ ಅಂತೇಳಿ ಹೇಳ್ಕೊಂಡಂತ ಒಂದಿಷ್ಟು ನಿದರ್ಶನಗಳು ನಮಗೆ ಬೆಳಕಿಗೆ ಬಂದಿದಾವೆ. ಇದು ಕೇಂದ್ರ ಸರ್ಕಾರದ ರಸ್ತೆ. ಇದು ನಮ್ಮ ರಮೇಶ್ ಜಿಗಜಿಣಗಿಯವರ ಅನುದಾನದಲ್ಲಿ ಬಂದಂತ 4 ಕೋಟಿ ರೂಪಾಯಿ. ಇದನ್ನ ಸಂಪೂರ್ಣವಾಗಿ ದುರುಪಡಿಸುವಂತ ಕೆಲಸ ನಿಮ್ಮಿಂದ ಆಗೈತಿ. ಇದನ್ನ ನಾವು ಖಂಡಿಸ್ತೀವಿ. ಬರೋ ದಿನದಲ್ಲಿ ಇವತ್ತು ಇದರಲ್ಲಿ ನಾವು ರಾಜಕಾರಣ ಮಾಡಿಲ್ಲ. ಯಾವುದೇ ರೂಪದಲ್ಲಿ ಇವತ್ತು ನಮ್ಮ ದೇವಣಗಾಂವ ಮತ್ತು ಸುತ್ತಮುತ್ತಲಿನ ಹಳ್ಳಿ ಜನಕ್ಕೆ ಮತ್ತು ಸಾರ್ವಜನಿಕರಿಗೆ ಏನು ಕಲಬುರಗಿ ಹೋಗುವಂತ ಒಂದು ಪ್ರಮುಖ ರಸ್ತೆ, ದೊಡ್ಡ ದೊಡ್ಡ ಪ್ರವಾಸೋದ್ಯಮ ಉಪಯೋಗ ಆಗುವಂತ ರಸ್ತೆ, ಇವತ್ತು ಗಾಣಗಾಪುರಕ್ಕಾಗಿರ್ಬೋದು, ಇವತ್ತು ಬೀದರ್ ಆಗಿರ್ಬೋದು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಕನೆಕ್ಟ್ ಆಗುವಂತ ಒಂದು ದೊಡ್ಡ ರಸ್ತೆ. ಇದು 4 ಕೋಟಿ ರೂಪಾಯಿ ಬಂದರೂ ಕೂಡ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದು ನಾವು ಖಂಡಿಸ್ತೀವಿ. ಬರೋ ದಿನದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮತ್ತು ನಾವು ಇಲ್ಲಿರ್ತಕ್ಕಂಥ ತಹಶೀಲ್ದಾರರು ನಿಮ್ಮ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಇದನ್ನ ತಕ್ಷಣವೇ ಸರಿಪಡಿಸ್ಬೇಕಂತೇಳಿ ಈ ಮೂಲಕ